ಹರೇ ಕೃಷ್ಣ. ನಿಮ್ಮ ಪಾಸ್ಟ್ ಲೈಫ್ ಇಂದ ನಿಮ್ಮ ಪ್ರೆಸೆಂಟ್ ಲೈಫಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಏಂಜಲ್ಸ್. ಓಕೆ, ಸೊ ಇಟ್ಸ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ಇಟ್ಸ್ ಟೈಮ್ ಟು ಕನೆಕ್ಟ್ ವಿತ್ ಏಂಜಲ್ಸ್. ಓಕೆ, ಏಂಜಲ್ಸ್ ಜೊತೆ ಕನೆಕ್ಟ್ ಆಗುವಂತಹ ಸಮಯ ನಿಮಗೋಸ್ಕರ ಬಂದಿದೆ. ಮೈಟ್ ಬಿ ನೀವು ಪಾಸ್ಟ್ ಲೈಫ್ ಇಂದಾನು ತುಂಬಾನೇ ನೀವು ಸ್ಪಿರಿಚುವಲ್ ಇರುವಂತದ್ದು ಇರಬಹುದು. ಕರೆಂಟ್ಲಿ ನೀವು ಯಾವುದೇ ಒಂದು ರಿಲಿಜಿಯಸ್ ಅಲ್ಲಿ ಇದ್ರೂ ಕೂಡ ನಿಮ್ಗೆ ಈ ಒಂದು ಏಂಜಲ್ಸ್ ಕಡೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಅಥವಾ ಜಾಸ್ತಿ ಜನ ಆರ್ಕೇಂಜಲ್ ಮೈಕಲ್ ಜೊತೆ ತುಂಬಾ ಕನೆಕ್ಟ್ ಆಗಿರ್ತೀರಾ ಅಂತ ಹೇಳಬಹುದು. ಸೊ ಇಟ್ಸ್ ಬಿಕಾಸ್ ನಿಮ್ಮ ಒಂದು ಪಾಸ್ಟ್ ಅಲ್ಲಿ ನೀವು ಈ ಒಂದು ರಿಲಿಜಿಯಸ್ಗೆ ಬಿಲಾಂಗ್ ಆಗಿರುವಂತದ್ದು ಇರಬಹುದು. ಹಾಗಾಗಿ ನಿಮ್ಗೆ ಈ ಒಂದು ಟೈಮ್ ಅಲ್ಲಿ ನಿಮ್ಗೆ ಏಂಜಲ್ಸ್ ತುಂಬಾ ಕನೆಕ್ಟ್ ಆಗ್ತಾ ಇರ್ತಾರೆ, ಅಥವಾ ಒಂದು ಕ್ರಿಶ್ಚಿಯಾನಿಟಿ ಕಡೆ ನಿಮ್ಗೆ ಜಾಸ್ತಿ ಅದರ ಕಡೆ ಜಾಸ್ತಿ ಬಿಲೀಫ್ ಕೂಡ ಬರ್ತಾ ಇರುವಂತದ್ದು ಇರುತ್ತೆ. ಜಸ್ಟ್ ಬಿಕಾಸ್ ಪಾಸ್ಟ್ ಅಲ್ಲಿ ಈ ಒಂದು ರಿಲೇಟೆಡ್ ವಿಚಾರವಾಗಿ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಕನೆಕ್ಟ್ ಆಗಿರ್ತೀರಾ. ಹಾಗಾಗಿ ಓಕೆ, ಅಂಡ್ ಸ್ಪಿರಿಚುವಲ್ ಪಾತ್ಗೆ ಕನೆಕ್ಟ್ ಆಗೋದಕ್ಕೆ ಯಾವುದೇ ರಿಲಿಜಿಯಸ್ ಇಂದಾನಾದ್ರೂ ನಿಮ್ಗೆ ಆ ಒಂದು ಕನೆಕ್ಟಿವಿಟಿ ಬಂದೇ ಬಂದಿರುತ್ತೆ. ಏಂಜಲ್ಸ್ ಇಂದ ಆಗಿರಬಹುದು, ಕೃಷ್ಣ ಇಂದ ಆಗಿರಬಹುದು, ಅಥವಾ ಬೇರೆ ಬೇರೆ ರಿಲಿಜಿಯಸ್ ಇಂದಾನು ಕೂಡ ನಿಮ್ಗೆ ಆ ಒಂದು ಸ್ಪಿರಿಚುವಲ್ ಥಿಂಗ್ಸ್ ನಿಮ್ಗೆ ಬಂದಿರುತ್ತೆ ಅಥವಾ ಸಿಕ್ಕಿರತ್ತೆ ಅಂತಂದ್ರೆ ಇಟ್ಸ್ ಬಿಗ್ಗೆಸ್ಟ್ ಸೈನ್ ದಟ್ ನಿಮ್ಮ ಪಾಸ್ಟ್ ಲೈಫಿನ ಒಂದು ಅಂಶ ಅಲ್ಲಿ ಆ ಒಂದು ರಿಲೇಟೆಡ್ ಥಿಂಗ್ಸ್ ನಿಮ್ಗೆ ಕನೆಕ್ಟ್ ಆಗಿರತ್ತೆ. ಅಂಡ್ ಇಲ್ಲಿ ನಿಮ್ಗೆ ಏಂಜಲ್ಸ್ ಬಂದಿರೋದ್ರಿಂದ ನಿಮ್ಗೆ ಹೇಳ್ತಾ ಇರುವಂತದ್ದು ಕನೆಕ್ಟ್ ವಿತ್ ಗಾರ್ಡಿಯನ್ ಏಂಜಲ್ಸ್. ಓಕೆ, ಮೆಡಿಟೇಟ್ ಮಾಡಿ ಗಾರ್ಡಿಯನ್ ಏಂಜಲ್ಸ್ ಜೊತೆ ನೀವು ಕನೆಕ್ಟ್ ಆಗಿ ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಏಂಜಲ್ಸ್ ಹೇಳಿ ನನ್ನ ಗಾರ್ಡಿಯನ್ ಏಂಜಲ್ಸ್ ನ ಹೆಸರು ಏನು ಅಂತ ಹೇಳಿ ನೀವು ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನ ಹೆಸರು ಗೊತ್ತಾಗಿರುತ್ತೆ. ಅವ್ರ ಜೊತೆ ನೀವು ಕನೆಕ್ಟ್ ಆಗಿ. ಇದು ಯಾವಾಗ ಆಗತ್ತೆ ಅಂತಂದ್ರೆ ನೀವು ಏಂಜಲ್ಸ್ ಜೊತೆ ಆ ಒಂದು ಹೈಯರ್ ಸೆಲ್ಫ್ ಜೊತೆ ತುಂಬಾ ಕನೆಕ್ಟಿವಿಟಿ ಇದ್ದಾಗ. ಸೊ ನೀವು ಹೀಲ್ ಆಗಿಲ್ಲ ಅಂತಂದ್ರೆ ಈ ಒಂದು ಕನೆಕ್ಟಿವಿಟಿ ಸಿಕ್ಕೋದಿಲ್ಲ. ಸೊ ಫಸ್ಟ್ ಸ್ಟಾರ್ಟ್ ಮೆಡಿಟೇಟಿಂಗ್, ಸ್ಟಾರ್ಟ್ ಕನೆಕ್ಟಿಂಗ್ ಟು ಏಂಜಲ್ಸ್. ಅದಾದ ಮೇಲೆ ನಿಮ್ಗೆ ಗಾರ್ಡಿಯನ್ ಏಂಜಲ್ಸ್ ಸಿಗ್ತಾ ಹೋಗ್ತಾರೆ. ಫಸ್ಟ್ ಕನೆಕ್ಟ್ ಟು ಏಂಜಲ್ಸ್. ಅಂಡ್ ಇನ್ನು ಕೆಲವರಿಗೆ ಇಲ್ಲಿ ಗೈಡೆನ್ಸ್ ಇರುವಂತದ್ದು, ಇಲ್ಲಿ ಒಂದು ನೀವು ಹೀಲಿಂಗ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ, ಅಥವಾ ಹೀಲಿಂಗ್ ಮೊಡಾಲಿಟೀಸ್ ನ ಕಲಿತು ಬೇರೆದವರಿಗೆ ಸಹಾಯ ಮಾಡ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಎಸ್, ಇಟ್ಸ್ ಟೈಮ್ ಟು ಹೀಲ್, ಅಥವಾ ಇಟ್ಸ್ ಟೈಮ್ ಟು ಲರ್ನ್. ಅಥವಾ ನೀವು ಆಲ್ರೆಡಿ ತುಂಬಾ ಹೀಲಿಂಗ್ ಮೊಡಾಲಿಟೀಸ್ ಕಲ್ತಿದ್ದೀರಾ, ಬಟ್ ಸ್ಟಿಲ್ ಬೇರೆದವರಿಗೆ ಕಲ್ಸ್ಕೊಡೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲಿರುವಂತಹ ನಾಲೆಜ್ ನ ಸ್ಪ್ರೆಡ್ ಮಾಡಿ, ಸರ್ವಿಸ್ ನ ಕೊಡೋದಕ್ಕೆ ಶುರು ಮಾಡಿ, ಸಹಾಯನ ಮಾಡೋದಕ್ಕೆ ಶುರು ಮಾಡಿ. ಓಕೆ, ಗಾಡ್ ಬ್ಲೆಸ್ ಯು.